ಮತ್ತು ಉಪಕರಣಗಳ ಗುಜರಿಯಾದ ಪಟ್ಟಣ ಪಂಚಾಯಿತಿ. ತ್ಯಾಜ್ಯವನ್ನು ವಿಲೇವಾರಿ ಮಾಡಬೇಕಾದ ಪಟ್ಟಣ ಪಂಚಾಯಿತಿಯು ತನ್ನ ಕಚೇರಿಗೆ ನಿರುಪಯುಕ್ತ ಹಳೆ ವಾಹನಗಳು, ವ್ಯರ್ಥ ಸಿಂಟೆಕ್ಸ್, ಕಬ್ಬಿಣ ಮತ್ತು ಪ್ಲಾಸ್ಟಿಕ್ ಪೈಪ್ಗಳು ಇನ್ನಿತರ ಉಪಕರಣಗಳಿಂದ ತೆಕ್ಕಲಕೋಟೆ ಪಟ್ಟಣ ಪಂಚಾಯಿತಿ ಕಚೇರಿಯು ಗುಜರಿ ಅಂಗಡಿಯಂತಾಗಿದೆ. ಪಟ್ಟಣದ ಹಲವೆಡೆ ಕಸದ ತ್ಯಾಜ್ಯವು ಹೆಚ್ಚಿದ್ದು ಶಾಲೆಗಳ ಆವರಣ ಹಾಗೂ ಕಚೇರಿಗಳ ಆವರಣ ಸೇರಿದಂತೆ ಇನ್ನಿತರ ಸಾರ್ವಜನಿಕ ಸ್ಥಳಗಳಲ್ಲಿ ಕಸದ ತ್ಯಾಜ್ಯವು ಕಾಣಬಹುದಾಗಿದ್ದು, ಕಳೆದ ವರ್ಷ ಸೊಳ್ಳೆಗಳು ಹೆಚ್ಚಾಗಿ ಮಾರಕ ಡೆಂಗ್ಯೂ, ಚಿಕನ್ ಗುನ್ಯಾದಂತಹ ರೋಗಗಳ ಪ್ರಕರಣಗಳು ಹೆಚ್ಚಿದ್ದವು. ಲಕ್ಷಾಂತರ ರೂಪಾಯಿ ಮೌಲ್ಯದ ಸರ್ಕಾರಿ ವಾಹನಗಳು ಗುಜರಿಯಾಗಿ ಬದಲಾಗಿದ್ದರಿಂದ ಸರ್ಕಾರದ ಹಣವು ಪೋಲಾಗುತ್ತಿದ್ದರೂ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಡೆಯುವ ಸಂಸ್ಥೆಗಳು ಹೀಗೆ ಅವ್ಯವಸ್ಥೆಯ ಗೂಡಾದರೆ ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿದ್ದು, ಸಂಬಂಧಿಸಿದ ಅಧಿಕಾರಿಗಳ ಮೌನಕ್ಕೆ ಇಲ್ಲಿನ ನಿವಾಸಿಗಳು ಹಿಡಿಶಾಪ ಹಾಕುತ್ತಿದ್ದಾರೆ. ಸೂಕ್ತ ಮಾರುಕಟ್ಟೆಯ ನಿರ್ವಹಣೆ ಇಲ್ಲದ ಕಾರಣ ರಸ್ತೆಯ ಮೇಲೆ ಎಲ್ಲೆಂದರಲ್ಲಿ ತರಕಾರಿ ಮಾರುತ್ತಿದ್ದು, ಇದರಿಂದಾಗಿ ರಸ್ತೆಯ ಮೇಲೆ ತಿರುಗಾಡುವ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಇನ್ನು ಮುಂದಾದರೂ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪಟ್ಟಣದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವತ್ತ ಗಮನಿಸಬೇಕು ಎಂಬುದು ಸ್ಥಳೀಯರ ಒತ್ತಾಯವಾಗಿದೆ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.